ಹರಿ ಓಂ. ವಾಲಿಯ ವಧೆ ಭಾಗ 14. ಸುಗ್ರೀವನು ರಾಮನ ಸಹಾಯಕ್ಕೆ ಬರುವನೆಂದು ಧೈರ್ಯದಿಂದ ವಾಲಿಯನ್ನು ಕೆಣಕಿದನು. ವಾಲಿಯು ತನ್ನ ಗದೆಯನ್ನೆತ್ತಿಕೊಂಡು ಸುಗ್ರೀವನ ಬೆನ್ನಟ್ಟಿ ಬಂದು ಕಾದಾಡತೊಡಗಿದನು. ಅಲ್ಲಿಯೇ ಗಿಡದ ಹಿಂದೆ ನಿಂತಿದ್ದ ರಾಮಚಂದ್ರನು ಗುರಿಯಿಟ್ಟು ಒಂದೇ ಏಟಿಗೆ ವಾಲಿಯನ್ನು ನೆಲಕ್ಕೆ ಬೀಳಿಸಿದನು. ವಾಲಿಯು ಸಿಟ್ಟಿನಿಂದ ರಾಮಚಂದ್ರನನ್ನು ನೋಡಿದನು. ರಾಮನ ಹತ್ತಿರ ಹೋಗಲು ಪ್ರಯತ್ನಿಸಿದ, ಆದರೆ ಆಗಲಿಲ್ಲ. ಹೇ ರಾಮ, ನಾವಿಬ್ಬರು ಅಣ್ಣ ತಮ್ಮಂದಿರು. ನಮ್ಮಲ್ಲಿ 108 ಸಮಸ್ಯೆ ಇರುತ್ತೆ. ನೀನೇಕೆ ಮರೆಯಲ್ಲಿ ನಿಂತು ಹೊಡೆದೆ? ರಾಮನು ಹೇಳಿದರು, ನಿನ್ನಂಥವನಿಗೆ ಹೀಗೆ ಹೊಡೆಯಬೇಕು. ಸಹೋದರಿಯನ್ನು, ತಮ್ಮನ ಹೆಂಡತಿಯನ್ನು, ಸೊಸೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದವನಿಗೆ ಯಾವ ರೀತಿ ಹೊಡೆದರೂ ಪಾಪವಿಲ್ಲ. ಆಗ ವಾಲಿಗೆ ತನ್ನ ನೀಚ ಬುದ್ಧಿಗೆ ಪಶ್ಚಾತ್ತಾಪವಾಯಿತು. ರಾಮನ ಪಾದಗಳಿಗೆ ನಮಸ್ಕರಿಸಿ ಕ್ಷಮೆ ಬೇಡಿದ ಮತ್ತು ತನ್ನ ಮಗನಾದ ಅಂಗದನನ್ನು ರಾಮನಿಗೆ ಒಪ್ಪಿಸಿದನು. ಅಲ್ಲಿಯೇ ಪ್ರಾಣ ಬಿಟ್ಟನು. ರಾಮಚಂದ್ರನು ಸುಗ್ರೀವನ ಕಿಷ್ಕಿಂಧೆಯ ಅರಸನನ್ನಾಗಿ ಮಾಡಿದ, ಅಂಗದನನ್ನು ಯುವರಾಜನನ್ನಾಗಿ ಮಾಡಿದನು. ಸುಗ್ರೀವನು ರಾಜನಾದ ಮೇಲೆ ಸಾವಿರಾರು ವಾನರನ್ನು ನಾಲ್ಕು ದಿಕ್ಕಿಗೆ ಹುಡುಕಲು ಕಳುಹಿಸಿಕೊಟ್ಟನು. ಹನುಮಂತ ಅಂಗದ ಮುಖ್ಯವಾದ ವಾನರನ್ನು ಲಂಕೆಯ ಕಡೆಗೆ ಕಳುಹಿಸಿದನು. 1 ತಿಂಗಳಷ್ಟರಲ್ಲಿ ಸೀತೆಯನ್ನು ಹುಡುಕಬೇಕೆಂದು ಎಚ್ಚರಿಕೆ ಕೊಟ್ಟನು. ರಾಮಚಂದ್ರನಿಗೆ ವಾನರು ಬಂದಿದ್ದಾರೆಂಬುದು ಸೀತೆಗೆ ತಿಳಿಸಬೇಕೆಂದು ಆಲೋಚಿಸಿ ರಾಮಚಂದ್ರನು ತನ್ನ ಉಂಗುರವನ್ನು ಹನುಮಂತನ ಕೈಯಲ್ಲಿ ಕೊಟ್ಟು ಕಳುಹಿಸಿದನು. ಜಿಗಿಯುತ್ತಾ ಹಾರುತ್ತಾ ವಾನರ ಸೇನೆಯು ಹನುಮಂತನೊಡನೆ ರಾಮೇಶ್ವರದ ಸಮುದ್ರಕ್ಕೆ ಹೋಗಿ ಸೇರಿದರು. ಆಮೇಲೆ ಸಮುದ್ರವನ್ನು ದಾಟಿ ಲಂಕೆಗೆ ಯಾರು ಹೋಗಿ ಬರಬೇಕೆಂದು ಎಲ್ಲರೂ ಆಲೋಚಿಸಿದರು. ಕೊನೆಗೆ ಹನುಮಂತನನ್ನೇ ಇದಕ್ಕೆ ಯೋಗ್ಯನೆಂದು ತಿಳಿದು ಹನುಮಂತನನ್ನು ಕಳುಹಿಸಿಕೊಟ್ಟರು. ಧನ್ಯವಾದ.